ಇವತ್ತು ಒಂದೇ ದಿವಸ ಒಂದೇ ಚುನಾವಣೆ ಅಂತಾರೆ, ನಾಳೆ ಒಂದೇ ಭಾಷೆ ಒಂದೇ ಎಲ್ಲ ಕಡೆ ಹಿಂದಿ ಏರ್ಕೊಂಬತ್ತಾರೆ. ಆಮೇಲೆ ಅವೆಲ್ಲ ಬೇಡ. ಒಂದು ದೇಶ ಒಂದು ಎಲೆಕ್ಷನ್ ಅನ್ನೋದು ಅದು ಬೇಕಾಗಿ ನಮ್ಮ ದೇಶ ಇಂಪಾರ್ಟೆಂಟು. ಗುಡ್, ದೇಶಕ್ಕೆ ಒಳ್ಳೆಯದು. ಒನ್ ನೇಷನ್ ಒನ್ ಎಲೆಕ್ಷನ್, ಇದರಿಂದ ಎಲ್ಲರಿಗೂ ಅನುಕೂಲ ಇದೆ. ಒನ್ ನೇಷನ್ ಒನ್ ಎಲೆಕ್ಷನ್ ಯಾಕೆ ಒಳ್ಳೇದಂದರೆ ದುಡ್ಡು ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ನಿನ್ನೆ ಅಷ್ಟೇ ಒನ್ ನೇಷನ್ ಒನ್ ಎಲೆಕ್ಷನ್ ಏನು ವಿಚಾರವಾಗಿ ಮಂಡನೆ ಆಗಿರುವಂಥದ್ದು, ಇದರ ಬಗ್ಗೆ ಜನಾಭಿಪ್ರಾಯ ಏನಿದೆ ಕೇಳೋಣ ಬನ್ನಿ. ಏನು ಮೇಡಮ್, ಏನು ಹೇಳಿ? ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಅದು ಬೇಡ ಮೇಡಮ್. ಅದು ಆ ಥರ ಆದರೆ ತುಂಬ ಕಷ್ಟ ಆಗುತ್ತೆ. ಇವತ್ತು ಒಂದೇ ದಿವಸ ಒಂದೇ ಚುನಾವಣೆ ಅಂತಾರೆ, ನಾಳೆ ಒಂದೇ ಭಾಷೆ ಒಂದೇ ಎಲ್ಲ ಕಡೆ ಹಿಂದಿ ಏರ್ಕೊಂಬತ್ತಾರೆ. ಆಮೇಲೆ ಅವೆಲ್ಲ ಬೇಡ. ಈಗ ಏನೇನು ನಡ್ಕೊಂಬಂದಿದೆ ಅವಾಗಿಂದ ನಡ್ಕೊಂಬಂದ್ರೆ ಅಷ್ಟೇ ಸಾಕು. ಈಗ ಏನು ಬಂದಿದೆ ಆ ಥರನೇ ನಡ್ಕೊಂಡು ಹೋದರೆ ಪ್ರತಿಯೊಬ್ಬರಿಗೂ ಒಂದು ಸ್ವಲ್ಪ ಎಲ್ಲ ಉದ್ಯೋಗ ಪ್ರತಿಯೊಂದೂ ಸಿಗ್ತದೆ. ಈಗ ಎಲ್ಲ ಒಂದೇ ಸರಿ ಬಂದುಬಿಟ್ರೆ ಎಲ್ಲರಿಗೂ ಇದ್ರ ಮೇಲೆ ಏಟ್ ಬೀಳ್ತದೆ, ಆಮೇಲೆ ಕೆಲಸ ಸಿಗಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ಥರನೂ ಅದು ತುಂಬಾ ತೊಂದರೆ. ಇವತ್ತು ಒಂದೇ ಚುನಾವಣೆ ಅಂತಾರೆ, ನಾಳೆ ಒಂದೇ ಎಲ್ಲ ಕಡೆ ಹಿಂದಿನೇ ಏರಬೇಕು, ಕನ್ನಡನೂ ಬೇಡ, ಈ ತಮಿಳು ಬೇಡ, ಮುಸ್ಲಿಮು ಬೇಡ, ಎಲ್ಲ ಹೇಳ್ತಾರೆ ಅಷ್ಟೇ. ಒಂದು ದೇಶ ಒಂದು ಎಲೆಕ್ಷನ್ ಅನ್ನೋದು ಅದು ಬೇಕಾಗಿ ನಮ್ಮ ದೇಶ ಇಂಪಾರ್ಟೆಂಟು. ಯಾಕೆಂದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಏನು ಇಂಗ್ಲೀಷ್ನವ್ರು ಮಾಡಿ ಅದೇ ನಡ್ಕೊಂಡು ಹೋಗ್ತಾ ಇದೆ. ನಮ್ಮಲ್ಲಿ ಡಿಫ್ರೆಂಟ್ ಇಲ್ಲ, ಪ್ರತಿಯೊಂದು ವಿಷಯದಲ್ಲೂ ಇದೊಂದರಲ್ಲ. ಅದಕ್ಕೋಸ್ಕರ ಈಗ ಒಂದು ದೇಶ ಒಂದು ಎಲೆಕ್ಷನ್ ಮಾಡಿದ್ರೆ ಖರ್ಚು ಕಮ್ಮಿ ಆಗುತ್ತೆ, ಆ ದೇಶಕ್ಕೆ ಒಂದು ಇದು ಬರುತ್ತೆ. ಅದಕ್ಕೋಸ್ಕರ ಅದು ನನ್ನ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಇದು ಅಂತ. ಆಮೇಲೆ ಎರಡನೇದು ಹೇಳಬೇಕು ಅಂತಂದರೆ, ಯಾರೋ ಮಾಡಿದ್ದೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಒಂದು ಸ್ವತಂತ್ರವಾದ ಒಂದು ಬುದ್ಧಿ ಇಲ್ವಾ ನಮಗೆ? ನಾವು ಆ್ಯಸ್ ಎ ಇಂಡಿಯನ್ಸ್ ನಾವು ಹೇಳ್ತಾ ಇರ್ಬೋದು, ನಾವು ಹಿಂದೂಸ್ತಾನದವರಾಗಿ ನಮಗೊಂದು ತಲೆ ಇಲ್ವಾ? ನಮ್ಮಲ್ಲಿ ಇರೋರು ಒಬ್ರಿಗೂ ಇದಿಲ್ವಾ? ಆ ಇದಕ್ಕೋಸ್ಕರ ನಮ್ಮದೇನಿದೆ ನಮ್ಮ ತೋರಿಸ್ಕೊಂಡು ನಮ್ಮ ದೇಶದಲ್ಲಿ ನಾವು ಯಾವ್ದು ತಗೋತೀವಿ ನಾವು ಬಳಸಬೇಕು. ಒನ್ ನೇಷನ್ ಒನ್ ಎಲೆಕ್ಷನ್ ನಮ್ಮ ಇಂಡಿಯಾಕ್ಕೆ ಅದು ಆಗೋದಿಲ್ಲ. ಯಾಕಂದರೆ ಯಾವಾಗ ಸರ್ಕಾರ ಇಲ್ಲಿ ಯಾವಾಗ ಬಿದ್ದೋಗುತ್ತೋ ಯಾವ ಇರುತ್ತೆ ಹೇಳಲ್ಲ. ಯಾಕಂದರೆ ಆಡಳಿತ ಪಕ್ಷದವರೇ ವಿರೋಧ ಪಕ್ಷದವರೇ ಆಡಳಿತ ಪಕ್ಷ ಪರ್ಚೇಸ್ ಮಾಡಿಬಿಡ್ತಾರೆ. ಅಧಿಕಾರಕ್ಕೋಸ್ಕರ ಇವರು ಆ ಕಡೆ ಹೋಗ್ತಾರೆ. ಇನ್ನೊಂದು 4 ವರ್ಷ ಇರುತ್ತೆ, 4 ವರ್ಷ ತನಕ ಎಲೆಕ್ಷನ್ ಮಾಡಿದ್ರೆ ಹಾಗೆ ಇರ್ತೀರಾ? ಇರೋಕ್ಕಾಗ್ತದಾ? ಆಗೋದಿಲ್ಲ. ಅದರಿಂದ ಒನ್ ನೇಷನ್ ಎಲೆಕ್ಷನ್ ನಮ್ಮ ಇಂಡಿಯಾಗೆ ಅದು ಇದಾಗೋದಿಲ್ಲ. ಫಸ್ಟ್ ಅದು ಮಾಡಬೇಕಂದ್ರೆ ಇವರು ಪಕ್ಷಾಂತರ ನಿಷೇಧ ಕಾಯ್ದೆ ತರಬೇಕು. ಅದನ್ನು ತಂದು ಅದು ಇಂಪ್ಲಿಮೆಂಟ್ ಆಗಿ ಎಲ್ಲ ಇದಕ್ಕೆ ಆದಮೇಲೆ ಆಮೇಲೆ ಮಾಡಬೇಕು. ಇಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ನಾಳೆ ಏನೊಂದು 20 ಜನ ಆಗಿ BJP ಹೋಗ್ಬಿಟ್ಟು ಅಂದರೆ ಸರ್ಕಾರ ಹೋಯ್ತು. ಒನ್ ನೇಷನ್ ಒಂದಲ್ಲ ಮಾಡಿ ಏನು ಪ್ರಯೋಜನ ಇದೆ ಅವಾಗ? ಗುಡ್, ದೇಶಕ್ಕೆ ಒಳ್ಳೆಯದು. ಒಂದೇ ಸರಿ ಎಲೆಕ್ಷನ್ ಒಳ್ಳೆಯದು. ಅದು ಕರಪ್ಷನ್ ಕಮ್ಮಿ ಆಗುತ್ತೆ. ವಿ ಕ್ಯಾನ್ ಸೆಲೆಕ್ಟ್ ಗುಡ್ ಪೀಪಲ್. ದಟ್ ಇಸ್ ಮೈ. ಸರ್, ಈಗ ಮಾತಾಡ್ಕೊಂಡು ಬಂದ್ವಿ, ಬೇಡ ಒನ್ ನೇಷನ್ ಒನ್ ಎಲೆಕ್ಷನ್, ರಾಜಕೀಯದ ಆಮೇಲೆ ಮಣ್ಣೆಗಳೆಲ್ಲ ಬದಲಾವಣೆ ಮಾಡಬೇಕು ಅಂತಾರೆ, ಅದ್ರ ಬಗ್ಗೆ. ಬಟ್ ಅದು ಅಡ್ಮಿನಿಸ್ಟ್ರೇಷನ್ ಇರ್ತದೆ. ಬಟ್ ಒಂದು ಎಲೆಕ್ಷನ್ ಒಂದು ಸತಿ ಆದ ಪರವಾಗಿಲ್ಲ. ಆವಾಗ ಮಾಡೋದು, ಇಲ್ಲಿಂದ ಅಲ್ಲಿ ಜಂಪ್ ಆಗೋದು, ಇದೆಲ್ಲ ತಪ್ತದೆ. ವಾಟ್ ಎವರ್ ಮೋದಿ ಇಸ್ ಡೂಯಿಂಗ್ ಇಸ್ ವೇಟ್. ನನ್ನ ಪ್ರಕಾರ ಒಳ್ಳೆಯದು. ಈ ದೇಶಕ್ಕೆ ಇದು ಬೇಕಾಗಿರೋ ಒಂದು ವಿಷಯ. ಇದಕ್ಕೆ ಮಾಡಿದ್ರೆ ನಮಗೆ ಎಷ್ಟೋ ಒಂದು ಎಕನಾಮಿಕಲಾಗಿ ನಮ್ಮ ದೇಶನ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಇದೆ. ಇದು ಒಳ್ಳೆಯ ಒಂದು ವಿಷಯ. ಇದೆಲ್ಲ ಜನಗಳು ಎಲ್ಲ ಸಪೋರ್ಟ್ ಮಾಡಿ ಇದು ಬಂದು ಸಕ್ಸಸ್ ಆಗೋಕ್ಕೆ ನಾವೆಲ್ಲ ಒಂದು ಸಪೋರ್ಟ್ ಮಾಡಬೇಕು. ಒನ್ ನೇಷನ್ ಒನ್ ಎಲೆಕ್ಷನ್, ಇದರಿಂದ ಎಲ್ಲರಿಗೂ ಅನುಕೂಲ ಇದೆ. ನಮ್ಮ ಕಂಪ್ಲೀಟ್ ದೇಶಕ್ಕೆ ಒಳ್ಳೆಯದಾಗುತ್ತೆ. ಅದ್ರ ಬಗ್ಗೆ ಒಳ್ಳೆಯ ಒಪಿನಿಯನ್ ಇದೆ ನಂದು. ಈ ರಾಜಕೀಯದವರೆಲ್ಲ ಸುಮ್ಮನೆ ಅದೆಲ್ಲ ಇದು ಏನದು ಲೋಕಲ್ ಪಾರ್ಟೀಸ್ ಎಲ್ಲ ಎಗರೋಗ್ಬಿಡುತ್ತೆ. ಇವೆಲ್ಲ ಬುರುಡೆ, ಅವೆಲ್ಲ ಯಾವುದೂ ಎಗರಲ್ಲ. ಜನ ಕೊಡೋದು ಓಟು. ಇವರು 250 ಜನ 500 ಜನ ಡಿಸಿಷನ್ ಮಾಡೋದಲ್ಲ. 140 ಕೋಟಿಗೆ 500 ಜನ ಹೇಳ್ದಂಗೆ ಕೇಳಬೇಕು ಅನ್ನೋದು ಏನಿಲ್ಲ. ಓಟ್ ಕೊಡೋರು ನಾವು ನಿರ್ಧಾರ ಮಾಡಬೇಕು. ಆ ಟೈಪೇ ಇರಬೇಕು ದೇಶ. ಅದೇ ಥರ ನಡಿಬೇಕು. ಇಲ್ಲಿ ಯಾವೊಂದು ಚೀಫ್ ಮಿನಿಸ್ಟ್ರದು ಇನ್ನೊಬ್ಬ DCMದು ಎಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ. ಯಾರ್ದು ಒಪಿನಿಯನ್ ಕೇಳಬೇಡಿ, ಜನಗಳ ಒಪಿನಿಯನ್ ಕೇಳಿ ಮುಂದುವರಿಸಿ. ಒನ್ ನೇಷನ್ ಒನ್ ಎಲೆಕ್ಷನ್ ಯಾಕೆ ಒಳ್ಳೇದಂದರೆ ದುಡ್ಡು ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ದುಡ್ಡು ಸೇವ್ ಆಗಬೇಕು. ಆಮೇಲೆ ಡೆವಲಪ್ಮೆಂಟ್ ವರ್ಕಲ್ಲಿ ಗೌರ್ಮೆಂಟ್ಗಳು ಜಾಸ್ತಿ ಇನ್ವಾಲ್ವ್ ಆಗಲಿಕ್ಕೆ ಆಗುತ್ತೆ ಇದರಿಂದಾಗಿ. ಇಲ್ಲಂದರೆ ಅವಾಗವಾಗ ಎಲೆಕ್ಷನ್ನು ಅದರ ಕ್ಯಾಂಪೈನೇ ಅದರಲ್ಲೇ ಮುಗಿದೋಗುತ್ತೆ, ದುಡ್ಡೆಲ್ಲ ಅದರಲ್ಲೇ ಮುಗಿದೋಗುತ್ತೆ. ಜನ ಒಂಥರ ಹೈಪ್ ಮಾಡಿ ಇಟ್ಟಿರ್ತಾರೆ. ಡೆವಲಪ್ಮೆಂಟಿಗೆ ಇದೇ ಒಳ್ಳೆಯದು. ಒನ್ ನೇಷನ್ ಒನ್ ಎಲೆಕ್ಷನ್ ಈಸ್ ಆಲ್ವೇಸ್ ಗುಡ್. ಈ ಡೆವಲಪ್ಮೆಂಟಿಗೆ ಯೂಸ್ ಆಗುತ್ತೆ. ಈಶ್ವರ ಭಟ್ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಜನಾಭಿಪ್ರಾಯ. ಕ್ಯಾಮ್ರಾ ಜರ್ನಲಿಸ್ಟ್ ಪ್ರೇಮೇಶ್ ಜೊತೆ ಐಶ್ವರ್ಯ, ಅಶ್ವವೇಗ ನ್ಯೂಸ್, ಬೆಂಗಳೂರು. ಇವತ್ತು ಒಂದೇ ದಿವಸ ಒಂದೇ ಚುನಾವಣೆ ಅಂತಾರೆ, ನಾಳೆ ಒಂದೇ ಭಾಷೆ ಒಂದೇ ಎಲ್ಲ ಕಡೆ ಹಿಂದಿ ಏರ್ಕೊಂಬತ್ತಾರೆ. ಆಮೇಲೆ ಅವೆಲ್ಲ ಬೇಡ. ಒಂದು ದೇಶ ಒಂದು ಎಲೆಕ್ಷನ್ ಅನ್ನೋದು ಅದು ಬೇಕಾಗಿ ನಮ್ಮ ದೇಶ ಇಂಪಾರ್ಟೆಂಟು. ಗುಡ್, ದೇಶಕ್ಕೆ ಒಳ್ಳೆಯದು. ಒನ್ ನೇಷನ್ ಒನ್ ಎಲೆಕ್ಷನ್,
ಇದರಿಂದ ಎಲ್ಲರಿಗೂ ಅನುಕೂಲ ಇದೆ. ಒನ್ ನೇಷನ್ ಒನ್ ಇಲೆಕ್ಷನ್ ಯಾಕೆ ಒಳ್ಳೇದಂದರೆ ದುಡ್ಡು ಸಿಕ್ಕಾಪಟ್ಟೆ ಖರ್ಚಾಗುತ್ತೆ.